विजय वीरारोग्याय मेरे गोत्रोद्भवस्याय अनिल कुमार नाम द ईसाय पूर्णिमा नाम द ईसाय वर्षिणी नाम द ईसाय हर्षिता नाम द ईसाय सकुटुंबस्याय गणिग्रार गोत्रोद्भवस्याय नारायण स्वामी नाम द ईसाय मुरली नाम द ईसाय सोनिया नाम द ईसाय कनिष्ठ नाम द ईसाय श्रेष्ठा नाम द ओम देवताभ्यो नमः गुरु अष्टोत्तर पूजा करिष्ये ओम शिवाय नमः महेश्वराय नमः शंभवे महाविनाशिने महाशेखराय महावामदेवाय महाविरूपाक्षाय नमः समर्थिने महानीललोहिताय नमः शंकराय महाशूलमानुंगे महाखट्वांगिने महाविष्णुवल्लभाय नमः शिविष्टाय महाम्बिकानाथाय नमः श्रीकंठाय महामत्तवत्सलाय महाभवाय महाषट्वाय महात्रिलोकेश्वराय नमः श्रीकंठाय महाशिवप्रियाय नमः उग्राय महाकामारिकाय महान्तकासुररुंगे नमः गंगाधराय महालटाक्षुंगे नमः। ಇಂದು ಗುರುಪೌರ್ಣಮಿ ಪ್ರಯುಕ್ತ ಕೋಲಾರ ನಗರದ ಅಮ್ಮಾನಿ ಕೆರೆಕಟ್ಟೆ ಮೇಲಿರುವ ಶ್ರೀ ಮಹಾಗಣಪತಿ ಪರಶುರಾಮ ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯ ಇಂದು ಸ್ವಾಮಿಗೆ ವಿಶೇಷ ಪೂಜೆ. ಗುರುಪೌರ್ಣಮಿ ಅಂದು ಸ್ವಾಮಿಗೆ ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಮಹಾಗಣಪತಿ ಪೂಜೆ, ಸ್ವಾಮಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಇತ್ತು. ಮತ್ತೆ ಈ ಸ್ವಾಮಿಗೆ ಗುರುಪೌರ್ಣಮಿ ಪ್ರಯುಕ್ತ ಈ ಸ್ವಾಮಿಯನ್ನ ಈ ಗುರುಪೌರ್ಣಮಿ ಯಾರು ಆರಾಧನೆ ಮಾಡ್ತಾರೋ, ಈ ಸ್ವಾಮಿಯನ್ನ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ರಾಹುದೋಷ, ಕುಜದೋಷ, ಸರ್ಪದೋಷ, ಮಾತೃದೋಷ ನಿವಾರಣೆ ಆಗುತ್ತದೆ. ಗುರುಪೌರ್ಣಮಿ ಅಂತಂದ್ರೆ ಸ್ವಾಮಿಗೆ ಗುರುವನ್ನ ಆರಾಧನೆ ಮಾಡುವಂತ ದಿನ ಇಂದು ಗುರುಪೌರ್ಣಮಿ ಅಂತ. ನಾವು ದತ್ತಾತ್ರೇಯ ನೋಡ್ಬೋದು, ಸಾಯಿಬಾಬಾ ನೋಡ್ಬೋದು. ಯಾರು ಗುರುಸ್ಥಾನದಲ್ಲಿ ಇರ್ತಾರೋ ಇವತ್ತು ಆ ಸ್ವಾಮಿಯನ್ನ ಯಾರು ಆಶೀರ್ವಾದ ಪಡಿತಾರೋ ಅವರಿಗೆ ಇಷ್ಟಕಾಮ್ಯಾರ್ಥ ಏನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಈ ಸ್ವಾಮಿ ಬಂದು ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಶ್ರೀ ಪರಶುರಾಮ ಸ್ವಾಮಿ ಕೋಲಾರ ನಗರತೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡುವಂತ ಪರಶುರಾಮ ಸ್ವಾಮಿ. ಆ ಪರಶುರಾಮ ಸ್ವಾಮಿ ತನ್ನ ತಾಯಿನ ಶಿರಸ್ಸನ್ನ ಕಣ್ಣೆ ಮಾಡ್ತಾರೆ. ಆ ಶಾಪವೃತ್ತಿಗೋಸ್ಕರ ದಿಸಕೊಂಡು ಶಕ್ತಿ ದೇವಸ್ಥಾನ ಕಟ್ಬೇಕಂತೆ ಆತ. ಇಲ್ಲ ಅಂದ್ರೆ ತಂದ ತಿನ್ನೋ ಅನ್ನ ಎಲ್ಲ ಉಳುಗಳಾಗ್ ಕಾಣುತ್ತಂತೆ, ಮಾತೃಶಾಪ ಆತನಿಗೆ. ಅದ್ರಗೋಸ್ಕರ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ರೇಣುಕಾದೇವಿ ಅಂತ ಅಮ್ಮನವ್ರನ್ನ ನಾಮಧೇಯ ಮಾಡ್ತಾರೆ. ಆಚೆಗೆ ಇವ್ರನ್ನ ಗ್ರಾಮ ದೇವತೆಯನ್ನ ಕೋಲಾರಮ್ಮ, ಚಾಮುಂಡೇಶ್ವರಿ ಅಂತ ಕರಿತೀರಿ. ಈ ಸ್ವಾಮಿಯನ್ನ ಪ್ರತಿ ಗುರುವಾರ ಈ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. 21 ವಾರ 48 ವಾರ ಸ್ವಾಮಿಗೆ ಕಡ್ಲೆ ಹಾರ ಹಾಕಿದ್ರೆ ಅವ್ರ ಇಷ್ಟಕಾಮ್ಯಾರ್ಥ ಏನಿದ್ರು ನೆರವೇರಿಸ್ಕೊಡ್ತಾರೆ. ಮತ್ತೆ ಕುಜದೋಷ, ರಾಹುದೋಷ ಅನ್ನೋದು ಜಾತಕದಲ್ಲಿ ಬರಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಈ ಸ್ವಾಮಿಗೆ ಕಲ್ಯಾಣ ಅಂದ್ರೆ ಕಂಕಣ ಇಲ್ದಿರೋರು ಮತ್ತೆ ಮಕ್ಕಳಿಲ್ದಿರೋರು ಈ ಸ್ವಾಮಿಗೆ 21 ವಾರ 48 ವಾರ ಕಡ್ಲೆ ನೆನ್ಸ್ಬಿಟ್ಟು ಕಡ್ಲೆ ಹಾರ ಹಾಕಿದ್ರೆ ಅವ್ರ ಇಷ್ಟಕಾಮ್ಯಾರ್ಥ ಏನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಮತ್ತೆ ಈ ಸ್ವಾಮಿಯನ್ನ ವಿಶೇಷವಾಗಿ ಪ್ರತಿ ಶುಕ್ರವಾರ ಇಲ್ಲಿ ರಾಹು ಕೇತು ಶಾಂತಿ ಅಂತ ಮಾಡ್ತೀರಿ. ಮತ್ತೆ ಇಲ್ಲಿ ಏನು ಅಂತಂದ್ರೆ ಗುರುಹೋಮ ಅಂತ ಕಡ್ಲೆಯಲ್ಲಿ ಸ್ವಾಮಿಗೆ, ಕಡ್ಲೆ ಅನ್ನೋದು ಈ ಸ್ವಾಮಿಗೆ ಇಷ್ಟವಾದಂತ ಪದಾರ್ಥ. ಆದ್ರಿಂದ ನಾವು ಕಡ್ಲೆಯಲ್ಲಿ ಹೋಮ ಮಾಡೋದ್ರಿಂದ ಅವ್ರ ಇಷ್ಟಕಾಮ್ಯಾರ್ಥ ಏನಿದ್ರು ಸ್ವಾಮಿ ನೆರವೇರಿಸ್ಕೊಡ್ತಾರೆ. Yeah.